ಸ್ವಾಗತ. ಇವತ್ತು ನಾನು ಬೆಲ್ಲದ ಬಜ್ಜಿ ಮಾಡ್ತೀನಿ. ಬೆಲ್ಲದ ಬಜ್ಜಿಗೆ ಬೇಕಾಗುವ ಸಾಮಗ್ರಿಗಳು: ಒಂದು ಅರ್ಧ ಬಟ್ಲ ಬೆಲ್ಲ, ಒಂದು ಬಟ್ಲ ಗೋಧಿ ಹಿಟ್ಟು, ಒಂದು ಅರ್ಧ ಚಮಚಕ್ಕಿನ ಕಡಿಮೆ ಒಣ ಶುಂಠಿ ಪುಡಿ, ಆಮೇಲೆ ಒಂದು ಚಿಟಿಕೆ ಸೋಡಾ. ಈ ಬಜ್ಜಿ ಅಂದರೆ ಕಡಲೆ ಹಿಟ್ಟು ಯೂಸ್ ಮಾಡೋದಲ್ಲ. ವಿಶೇಷವಾಗಿ ನಾವು ಉತ್ತರ ಕರ್ನಾಟಕದ ಕಡೆ ಕಾರ ಹುಣ್ಣಿಮೆ ಸಂದರ್ಭದಲ್ಲಿ ಕರಿ ದಿನ, ಹುಣ್ಣಿಮೆ ಮರುದಿನ ಈ ಒಂದು ಬಜ್ಜಿನ ಮಾಡ್ತೀವಿ. ಈಗ ಇದನ್ನು ನಿಮಗೆ ಹೆಂಗೆ ಮಾಡೋದು ತೋರಿಸ್ತೀನಿ. ಈಗ ಮೊದಲಿಗೆ ಇದು ಬಾಂಡೆಕ್ಕೆ ಬೆಲ್ಲ ಹಾಕೋತೀನಿ ರೀ. ಅದಕ್ಕೆ ಇದು ಬೆಲ್ಲ ಹಾಕ್ಕೊಂಡಿನಿ. ಈಗ ಒಂದು ಬಟ್ಲು ಪೂರ ಗೋಧಿ ಹಿಟ್ಟು ತೊಗೊಂಡಿನಿ. ಗೋಧಿ ಹಿಟ್ಟ ಪೂರ ತೊಗೊಂಡಿನಿ, ಬಟ್ಟಲು ತುಂಬ ಅರ್ಧ ಬಟ್ಲು ಬೆಲ್ಲ ತೊಗೊಂಡಿನಿ. ಈಗ ಇದರಲ್ಲೇ ಒಂದು ಅರ್ಧ ಕಪ್ ನೀರು ಹಾಕೋತೀನಿ. ಈ ಬೆಲ್ಲ ತೊಗೊಂಡಿನಲ್ರಿ, ಇದರಲ್ಲೇ ಒಂದು ಅರ್ಧ ಕಪ್ ನೀರು ಹಾಕೋತೀನಿ. ಇದನ್ನು ಈಗ ಕರಗಿಸ್ಕೊತೀನಿ. ಇದರ ಬೆಲ್ಲದೊಳಗೆ ಗಂಟ ಅಥವಾ ಕಸರ ಇರ್ತೈತೆ ಅಂತ ಹೇಳಿ ಎಲ್ಲ ಕಲಿಸ್ಕೊಂಡಿನಿ ರೀ. ಇದು ಎಲ್ಲ ಕರಿಗೈತಿ ಬೆಲ್ಲ. ಈಗ ಇದನ್ನು ಸೋಸ್ಕೊತೀನಿ ರೀ. ಇದನ್ನು ಬೇರೆಕ್ಕೆ ಈಗ ಬೇರೆ ಬೌಲಿಗೆ ಹಾಕ್ಕೊತೀನಿ ಇದನ್ನು. ಯಾಕಂದ್ರೆ ಕಸರು ಇರ್ತಿರ್ತೈತಲ್ಲ, ಅದಕ್ಕೆ ಹಂಗೆ ಹಾಕೋಬಾರ್ದು. ಇದನ್ನೆಲ್ಲ ಹಿಂಗೆ ಸೋಸ್ಕೊಂಡು ಹಾಕೋಬೇಕು. ನೀವು ಮನ್ಯಾಗ ಯಾವ ಬೆಲ್ಲ ಇರ್ತದೆ ಆ ಬೆಲ್ಲದಲ್ಲೇ ಮಾಡಿ ನಡೀತದೆ. ಇದು 4 ಕಪ್ ಬೆಲ್ಲ ತೊಗೊಂಡಿನಿ. ಈಗ ಇದು ಅರ್ಧ ಚಮಚಕ್ಕಿನ ಒಣ ಶುಂಠಿ ಪುಡಿ ಮಾಡಿ ಇಟ್ಕೊಂಡಿದ್ನಲ್ರಿ ನಾನು, ಅದನ್ನು ಹಾಕೋತೀನಿ ಇದಕ್ಕೆ. ಈಗ ಒಂದು ಚಿಟಿಕೆ ಸೋಡಾ ಹಾಕೋತೀನಿ, ಒಂದು ಚಿಟಿಕೆ ಸೋಡಾ. ಈಗ ಇದು ಎಷ್ಟಿಷ್ಟು ಹಿಡಿತದೆ ಅಷ್ಟಷ್ಟೇ ಗೋಧಿ ಹಿಟ್ಟು ಹಾಕ್ತೀನಿ. ಇದು ನೋಡಿರಿ, ಎಷ್ಟು ಹಿಡಿತದೆ ಸ್ವಲ್ಪ ಅಷ್ಟಷ್ಟೇ ಗೋಧಿ ಹಿಟ್ಟು ಕಲಿಸ್ಕೊತ ಹೋಗ್ಬೇಕು. ಪೂರ ಇದನ್ನು ಹಿಡಿದಷ್ಟು ಪೂರ ಗಟ್ಟಿ ಆಗಬಾರ್ದು ಹಿಟ್ಟು. ಈ ಬಜ್ಜಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು ಇದನ್ನು. ಈ ಕಾರ ಹುಣ್ಣಿಮೆ ಸಂದರ್ಭದೊಳಗನೆ ಮಾಡ್ತೀವಿ ಈ ಬಜ್ಜಿ ನಾವು. ಗಟ್ಟಿ ಆಯಿತು ಅಂದ್ರೆ ಬಜ್ಜಿ ಗಟ್ಟಿ ಆಗ್ತಾವೆ. ಅದಕ್ಕೆ ಸ್ವಲ್ಪ ಮೆತ್ತಗೆ ಇರಬೇಕು. ಅದು ಅತಿ ಗಟ್ಟಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಈಗ ನೋಡಿರಿ, ಈ ಹದಕ್ಕೆ ಇರಬೇಕು. ಇದು ಸ್ವಲ್ಪ ಗೋಧಿ ಹಿಟ್ಟು ಉಳಿಲಿ, ಆದರೆ ಇದು ಈ ಹದಕ್ಕೆ ಆಗ್ಬೇಕು ಹಿಟ್ಟು. ಈಗ ನೋಡ್ರಿದು ಈ ಹದಕ್ಕೆ ಆಗ್ಬೇಕು ಹಿಟ್ಟು. ಅಂದರೆ ಅತಿ ಗಟ್ಟಿ ಆದ್ರೆ ಬಜ್ಜಿ ಗಟ್ಟಿ ಆಗ್ತಾವೆ. ಅದಕ್ಕೆ ಈ ಹದಕ್ಕೆ ಕಲಿಸ್ಕೋಬೇಕು. ಈಗ ನಾ ಮೊದಲೇ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿನಿ ರೀ. ಕಡಾಯಿ ಒಳಗೆ ಎಣ್ಣೆ ಕಾಯ್ದೈತಿ. ಈಗ ಒಂದೊಂದೇ ಬಜ್ಜಿ ಬಿಟ್ಕೋತೀನಿ ನಾನು. ಈಗ ಒಂದೊಂದೇ ಈ ಥರ ಬಜ್ಜಿ ಬಿಟ್ಕೋಬೇಕು. ಎಣ್ಣೆ ಕಾಯ್ದ ಮೇಲೆ ಬಿಟ್ಕೋಬೇಕು. ಹಿಂಗೆ ಹಾಕುವಾಗ ಲೋ ಫ್ಲೇಮ್ ಒಳಗೆ ಇಟ್ಕೋಬೇಕು. ಹಾಕಿಂದ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೋಬೇಕು. ಈಗ ಒಂದೊಂದಾಗಿ ಎಲ್ಲ ಬಜ್ಜಿನೂ ಹಿಂಗೆ ಬಿಟ್ಕೋಬೇಕು. ಯಾವ ಬಜ್ಜಿ ಇವು ನೀವು ಹಾಕುವಾಗ ಲೋ ಫ್ಲೇಮ್ನೊಳಗೆ ಇಟ್ಕೋಬೇಕು. ಹಾಕಿಂದ ಸ್ವಲ್ಪ ಮಧ್ಯಮ ಉರಿ ಇಡಬೇಕು. ಹಾಕಿ ಆಮೇಲೆ ಲಾಸ್ಟ್ ಒಳಗೆ ನೀವು ಹೈ ಫ್ಲೇಮ್ನೊಳಗೆ ಇಟ್ಕೊಂಡು ಈ ಥರ ಕರಿಬೇಕು. ಎಷ್ಟು ಮಸ್ತ್ ಆಗ್ಯಾವ ನೋಡ್ರಿ ಬಜ್ಜಿ. ಇವು ನಾವು ವರ್ಷಕ್ಕೆ ಒಂದೇ ಸರಿ ಮಾಡ್ತೀವಿ. ನಡುನೂ ಮಾಡ್ಕೊಂಡು ತಿನ್ಬೋದು. ಆದರೆ ನಾವು ಕಾರ ಹುಣ್ಣಿಮೆ ಸಂದರ್ಭದೊಳಗೆ ಅಷ್ಟೇ, ಕರಿ ದಿನ ಅಷ್ಟು ಮಾಡ್ತೀವಿ ಇವನ್ನ. ನೀವು ಕೂಡ ಇವನ್ನ ಟ್ರೈ ಮಾಡಿ ನೋಡಿರಿ. ಈ ಬಜ್ಜಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಈಗ